ಸತ್ಸಂಗ ನಮ್ಮ ಹೃದಯವನ್ನು ಹಸನು ಮಾಡುತ್ತದೆ. ಯಾವ ರೀತಿ ನಾ ಅವಾಗವಾಗ ಹೇಳ್ತಿರ್ತೀನಿ, ನಾವೊಂದು ಚಲೋ ಮನೆ ಕಟ್ಟೇವು, ಮಸ್ತ್ ಮನೆ ಕಟ್ಟಿದ್ದೀವಿ. ಆ ಮನೆ ಕಟ್ಲಕ್ಕ ಚಲೋ ಸಿಮೆಂಟ್ ಬಳಸಿದ್ದೇವೆ. ಹೌದು, ಯಾವುದೋ ಸಿಮೆಂಟ? ಅಲ್ಟ್ರಾಟೆಕ್ ಸಿಮೆಂಟ್. ಚಲೋ ಸ್ಟೀಲ್ ಬಳಸಿದ್ದೇವೆ, JSW ಸ್ಟೀಲ್ ಬಳಸಿದ್ದೇವೆ. ಚಲೋ ಒಬ್ಬ ಆರ್ಕಿಟೆಕ್ಟ್ ಇಟ್ಟಿದ್ದೇವೆ, ಚಲೋ ಮಸ್ತ್ ಇಂಜಿನಿಯರ್ ಇಟ್ಟಿದ್ದೇವೆ. ಚಲೋ ಸಿಮೆಂಟ್ ಅದ, ಚಲೋ ಕಬ್ಬಣದ, ಮಸ್ತ್ ಇಂಜಿನಿಯರ್ ಅರ. ಅದಕ್ಕೆ ನಾವು ಕ್ಯೂರಿಂಗ್ ಮಾಡಲಿಲ್ಲ ಅಂದ್ರೆ ಕ್ರ್ಯಾಕ್ ಬಿಡೇತದ. ಹೌದಲ್ರಿ? ಕ್ಯೂರಿಂಗ್ ಮಾಡಬೇಕು. ನಮಗೇನು ಕ್ಯೂರಿಂಗ್ ಹರ್ಕತ್ತಿಲ್ರಿ. ಚಲೋ ಸಿಮೆಂಟ್ ಅದ, ಚಲೋ ಸ್ಟೀಲ್ ಅದ, ಮಸ್ತ್ ಇದು, ನಮ್ಮ ಇಂಜಿನಿಯರ್ ಭಾಳ ಶಾಣ್ಯಾನ. ನಾವೇನು ಕ್ಯೂರಿಂಗ್ ಮಾಡಂಗಿಲ್ಲ ಅಂತಂದ್ರೆ ಹೆಂಗೆ ಕ್ಯೂರಿಂಗ್ ಮಾಡಲಿ ಅಂದ್ರೆ ಕ್ರ್ಯಾಕ್ ಬಿಡ್ತದೋ. ನಾ ಭಾಳ ಶ್ರೀಮಂತದನ್ರಿ, ನಾ ಭಾಳ ದೊಡ್ಡ ಅಧಿಕಾರದೀನಿ, ನನಗೇನು ಸತ್ಸಂಗ ಭಗವಂತನ ಧ್ಯಾನ ಅವಶ್ಯಕತೆ ಇಲ್ಲ ಅಂತಂದ್ರೆ, ಸತ್ಸಂಗ ಇಲ್ಲ ಅಂತಂದ್ರೆ ನಮ್ಮ ಬದುಕು ಕ್ರ್ಯಾಕ್ ಬಿಡ್ತದೆ. ಹೆಂಗೆ ಕ್ಯೂರಿಂಗ್ ಮಾಡಲಿ ಅಂದ್ರೆ ಕ್ರ್ಯಾಕ್ ಬಿಡ್ತದೋ, ಹಂಗೆ ಸತ್ಸಂಗ, ಹಂಗೆ ಒಂದಿಷ್ಟು ಭಗವಂತನ ಚಿಂತನೆ ಇಲ್ಲ ಅಂದ್ರೆ ನಮ್ಮ ಬದುಕು ಕ್ರ್ಯಾಕ್ ಬಿಡ್ತದೆ. ನಮ್ಮ ಬದುಕು ಕ್ರ್ಯಾಕ್ ಇರಬಾರ್ದ ಅಂತ ಕೇಳಿದ್ರೆ ಸತ್ಸಂಗ ಅಂತಕ್ಕಂಥ ಕ್ಯೂರಿಂಗ ನಿರಂತರ ಮಾಡ್ತಾ ಇರಬೇಕು. ಸತ್ಸಂಗ ನಮ್ಮ ಹೃದಯವನ್ನು ಹಸನು ಮಾಡ್ತದೆ, ಶುದ್ಧಿ ಮಾಡ್ತದೆ. ಈಗ ಮತ್ತೊಬ್ಬರು ಮನೆಯದು ಬಾಂಡೆ ತೊಗೊಂಬರ್ತೇವೆ ಮನ್ಯಾಗ ಅಡಿಗೆ ಮಾಡಕ್ಕೆ ತೊಗೊಂಬಂದಿರ್ತೇವೆ. ನಮ್ಮ ಮನ್ಯಾಗ ಬಾಂಡೆ ಇಲ್ಲ ಅಂದ್ರೆ ಮತ್ತವ್ರು ಬಾಜು ಮನೆಯವ್ರು ಬಾಂಡೆ ತೊಗೊಂಬರ್ತೀವಿ. ಅಡಿಗೆ ಮಾಡಿ ಆ ಬಾಂಡೆ ಹೆಂಗೆ ಕೊಡ್ತೇವೆ ಅವ್ರಿಗೆ? ಸ್ವಚ್ಛ ಮಾಡಿ ಕೊಡ್ಬೇಕು, ಏನು ಮುಸುರಿದ ಹಂಗೆ ಕೊಡ್ಬೇಕು? ಮುಸುರಿದ ಹಂಗೆ ಕೊಟ್ರೆ ಏನಂತಾರ ಅವ್ರಿಗೆ? ನಮ್ಗೆ ಕೊಡ್ತಾರೇನು? ಅವ್ರಂತಾರೆ ಇವನಿಗೆ ಯಾಕರೆ ಕೊಟ್ಟೆವೋ ಅಂತ ಹೇಳಿ ಇಸ್ಕೊಂಡು ಬೈದು ಕಳಿಸಿಬಿಡ್ತಾರೆ. ಹೌದೋ ಇಲ್ಲೋ? ಹೆಂಗೆ ಬಾಂಡೆ ತಂದು ಸ್ವಚ್ಛ ಮಾಡಿ ಅಡಿಗೆ ಮಾಡ್ಕೊಂಡು ಸ್ವಚ್ಛ ಮಾಡಿ ಅವ್ರಿಗೆ ಹೆಂಗೆ ಹೊಳೆ ಕೊಡ್ತೇವಲ್ಲ, ಹಂಗೆ ಪರಮಾತ್ಮ ಈ ಮನುಷ್ಯ ಜನ್ಮ ಅಂತಕ್ಕಂಥ ಒಂದು ಅದ್ಭುತವಾದಂಥ ಪಾತ್ರೆ ಕೊಟ್ಟಿದ್ದಾನೆ. ಹೋಗೋ, ಇದ್ರಾಗ ಬ್ರಹ್ಮಾನಂದ ಅಂತಕ್ಕಂಥ ಅಡಿಗೆ ಮಾಡಿ ಮಸ್ತಾಗಿ ಊಟ ಮಾಡಿ ಹೋಗೋ. ಆದ್ರೆ ಹೊಳ್ಳಿ ಕೊಡ್ಬೇಕಾದ್ರೆ ಹೆಂಗೆ ಕೊಡ್ಬೇಕು? ಅವನಿಗೆ ಸ್ವಚ್ಛ ಮಾಡಿಕೊಡ್ಬೇಕ. ಅವ ಹೆಂಗೆ ಕೊಟ್ಟಾನ? ಅವ ಕೊಡ್ಬೇಕಾದ್ರೆ ಹೆಂಗೆ ಕೊಟ್ಟಾನ? ಹೊಲಸು ಕೊಟ್ಟಾನೇನು? ಹೆಂಗೆ ಕೊಟ್ಟಾನ? ಸ್ವಲ್ಪ ವಿಚಾರ ಮಾಡೋಣಲ್ಲ. ಕೂಸ ಹೆಂಗದ ಕೂಸ? ಅದು ಬ್ರಹ್ಮ ಸ್ವರೂಪದ. ಅದರೊಳಗೆ ಯಾವ ಕಾಮ ಕ್ರೋಧಾದಿಗಳಿಲ್ಲ, ಲೋಭ ಮತ್ಸರ ಅಹಂಕಾರ ಮಮಕಾರಗಳು ಯಾವೂ ಇಲ್ಲ. ಅದಕ್ಕೆ ಎಷ್ಟು ಸ್ವಚ್ಛದ ಶುದ್ಧ ಬ್ರಹ್ಮ ಸ್ವರೂಪದ ಆತ್ಮ ಸ್ವರೂಪದ ಅಂತ ಸ್ವಚ್ಛವಾದಂಥದ್ದು ಭಗವಂತ ಕೊಟ್ಟಾನ. ಅವನಿಗೆ ಹೊಳ್ಳಿ ಮರಳಿ ನಾವು ಕೊಡ್ಬೇಕಾದ್ರೆ ಹಂಗೆ ಸ್ವಚ್ಛ ಮಾಡಿಕೊಡ್ಬೇಕು. ಅವಾಗ ಪರಮಾತ್ಮ ಮೆಚ್ಚತಾನ. ಹೌದಪ್ಪ ಅಂತ ಹೇಳಿ ನಾವು ಅದನ್ನು ಹೊಲಸು ಮಾಡಿ 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 ಹೊಳ್ಳಿ ಕೊಟ್ಟೇವಂದ್ರೆ ಪರಮಾತ್ಮ ಅಂತಾನ, ಇವ ಇದು ಕೊಟ್ಟಿದ್ದು ಸರಿಯಾಗಿ ಉಪಯೋಗ ಮಾಡಿಲ್ಲ ಅಂಥೇಳಿ ಹೋಗು ಅಂಥೇಳಿ ಅತ್ಯಂತ ಹೀನ ಜನ್ಮಗಳು. ಹಿಂದಿನ ಜನ್ಮದಲ್ಲಿ ಒಂದೇ ಭಾವದಿ ಸೇವೆ ಮಾಡಿ ಇಂದು ನೀವು ನರ ಜನ್ಮಕ್ಕೆ ಬಂದಿರಪ್ಪಯ್ಯ. ಇಂದಿನ ಜನ್ಮದಲ್ಲಿ ನಿಂದೆ ಕುವಕ ಮಾಡಿ ಮುಂದೆ ನೀವು ಹಂದಿ ಜನ್ಮಕ್ಕೆ ಬಿದ್ದಿರಪ್ಪಯ್ಯ. ನಾ ಹೇಳಿದ ಮಾತಲ್ಲ, ದಾಸವರ್ಣರು ಹೇಳಿದಂಥ ಮಾತು. ಒಂದು ವೇಳೆ ನಾವು ಇಲ್ಲಿ ಸತ್ಸಂಗ, ಭಗವಂತನ ಧ್ಯಾನ, ಕಾಯಕ ತಪಸ್ಸು, ವಾಚಕ ತಪಸ್ಸು, ಮಾನಸಿಕ ತಪಸ್ಸು ಮಾಡಲಿಲ್ಲ ಅಂತ ಕೇಳಿದ್ರೆ ಮುಂದೆ ನಮಗೆ ಅನಂತ ಹೀನ ಜನ್ಮಗಳು ತಯಾರ್. ನಾವು ಹೆಂಗೆ ಮಾಡಬೇಕು ಅಂತಂದ್ರೆ ನಮ್ಮ ವರ್ತನೆ ಹೆಂಗಿರಬೇಕು? ಸ್ವರ್ಗದಲ್ಲಿ ರಿಸರ್ವೇಷನ್ ತಯಾರಾಗಬೇಕು. ರಿಸರ್ವೇಷನ್ ತಯಾರು ಮಾಡ್ಕೋಬೇಕು ಸ್ವರ್ಗದಾಗ. ಬಸ್ ಹೋಗ್ಬೇಕಾದ್ರೆ ಯಾವುದೋ ಊರಿಗೆ ಹೋಗ್ಬೇಕಾದ್ರೆ ರಿಸರ್ವೇಷನ್ ಮಾಡ್ತಿರಲ್ಲ, ಮುಂಚಿತವಾಗಿ ರಿಸರ್ವೇಷನ್ ಮಾಡಿದ್ರೆ ಅಲ್ಲಿ ಯಾರಿಗೆ ಕೂಡ್ಲಕ್ಕೆ ಪರ್ಮಿಷನ್ ಇಲ್ಲ, ಹೋಗೋಣ ನೀವು ಆರಾಮ್ ಕೂತು ಬಿಡ್ಬೋದು. ಹಂಗೆ ಸ್ವರ್ಗದಾಗ ರಿಸರ್ವೇಷನ್ ಆಗಬೇಕು ಅಂದ್ರೆ ಪುಣ್ಯ ಮಾಡೋ ಮನುಷ್ಯನೇ. ಕಾಯಕ ತಪಸ್ಸು ಮಾಡು, ವಾಚಕ ತಪಸ್ಸು ಮಾಡು, ಮಾನಸಿಕ ತಪಸ್ಸು ಮಾಡು. ಸ್ವರ್ಗದಾಗ ನಿಂದ ರಿಸರ್ವೇಷನ್ ತಯಾರಾಗ್ತದೆ. ಬದುಕು ಇಹದಲ್ಲಿ ಒಂದಿಷ್ಟು ಶಾಂತಿಯಿಂದ ಆನಂದದಿಂದ ಬದುಕು, ಪರದಲ್ಲಿ ಒಂದಿಷ್ಟು ಆನಂದದಿಂದ ಬದುಕಬೇಕು ಅಂತ ಕೇಳಿದ್ರೆ ಜಗತ್ತಿಗೆ ಉಪಕಾರಿಯಾಗಿ ಬದುಕಬೇಕು. ಒಂದು ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ರಾಜನಾಗೋ ಪದ್ಧತಿ ಹೆಂಗಿತ್ತು ಅಂತಂದರೆ ಮನೆ ಪಾಳೆ ಪ್ರಕಾರ ರಾಜ ಆಗೋದು. 5 ವರ್ಷ ರಾಜ, 5 ವರ್ಷ ಆದ ಬಳಿಕ ಆತನನ್ನು ಏನು ಮಾಡೋದು ಅಂತ ಕೇಳಿದ್ರೆ ಒಂದು ದ್ವೀಪ ಇತ್ತು. ಬೋಟಿನೊಳಗೆ ಒಯ್ದು ಆ ದ್ವೀಪದಾಗ ಬಿಟ್ಟು ಬಿಡೋದು. ಅಲ್ಲಿ ಕ್ರೂರ ಪ್ರಾಣಿಗಳು, ಭಯಂಕರ ಕ್ರೂರ ಪ್ರಾಣಿಗಳು, ಕರಡೆ, ಹುಲಿ, ಜಿಂಕೆ, ಶಿವ, ವಿಷಕಾರಿ ಸರ್ಪ ಇವೆಲ್ಲ ಇತ್ತು. ಅಂತಲ್ಲಿ ಹೋದ್ರೆ ಮತ್ತೆ ಮುಂದೇನು ಸತ್ತು ಹೋಗೋದೆ. 5 ವರ್ಷ ಎಲ್ಲರೂ ಮಸ್ತ್ ರಾಜಭಾರ ಮಾಡೋದು. 5 ವರ್ಷ ಮುಗಿತಂದ್ರೆ ನಾವನ್ನೇ ಕುಣಿಸ್ಕೊಂಡು ಒಯ್ದು ಆ ಕಡೆ ಬಿಟ್ಟು ಬಿಡೋದು, ಒಗದು ಬಂದುಬಿಡೋದು ಆಚೆ ಕಡೆ ದ್ವೀಪದಾಗ. ಎಲ್ಲರದು ಹಿಂಗೆ ಆಗ್ತಿತ್ತು. ಅದರ ಒಬ್ಬ ಜಾಣ ಇದ್ದ.
ಆತ ಏನು ಮಾಡ್ದ ಅಂತ ಕೇಳಿದ್ರೆ ಆತನಿಗೆ ರಾಜನಾಗಿ ಮಾಡಿದ್ರು. ಅವನು ಪಾಳೆ ಪ್ರಕಾರ ರಾಜ ಆದ 5 ವರ್ಷ. ಆ 5 ವರ್ಷನಾಗ ಅವ ಏನು ಮಾಡ್ದ ಅಂತ ಕೇಳಿದ್ರೆ ತನ್ನ ವಿಶ್ವಾಸಿಕರನ್ನ ಆ ದ್ವೀಪಕ್ಕೆ ಕಳಿಸಿದ್ದ. ಅಲ್ಲಿ ಎಲ್ಲ ಕ್ರೂರ ಪ್ರಾಣಿಗಳನ್ನ ಸಾಯಿಸಿ ಅಲ್ಲಿ ಮಸ್ತ್ ಒಂದು ಅರಮನೆ ಕಟ್ಟಿದ್ದ. ಮಸ್ತ್ ಅರಮನೆ ಕಟ್ಟಿದ್ದ. ತನ್ನ ಎಲ್ಲ ವಿಶ್ವಾಸಿಕರಲ್ಲಿ ಒಯ್ದು ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟಿದ್ದವ. 5 ವರ್ಷ ಮುಕ್ತಾಯ ಆಯಿತು. ಹಿಂದಿನವ್ರು ಏನು ಮಾಡ್ತಿದ್ರು? ಹೆದರ್ತಿದ್ರು, ಅಳತಿದ್ರು, ಬಿಡ್ತಿತ್ತಿಲ್ಲ, ಕಟ್ ಹಾಕೊಂಡು ಒಯ್ತಿದ್ರು ಹಚ್ಚಿ ಕಡೆ. ಆದ್ರೆ ನೀವು ಅಳೋದಿಲ್ಲ, ಕರಿಯೋದಿಲ್ಲ, ಭಯ ಇಲ್ಲ, ಏನೂ ಇಲ್ಲ, ಮಸ್ತ್ ನಕ್ಕೋತ ಹಾಡ್ಕೋತ ಹೊಂಟ ಬಿಟ್ಟ. ಅವಂದ್ರೆ ಅಲ್ಲೋ ನಿನಗೆ ಭಯ ಇಲ್ಲೇನು? ಸಾವಿನ ಭಯ ಇಲ್ಲೇನು? ಆ ದ್ವೀಪಕ್ಕೆ ಹೋದ್ರೆ ಕ್ಷಣದೊಳಗೆ ನೀ ಸತ್ತು ಹೋಗ್ತಿ, ಕ್ರೂರ ಪ್ರಾಣಿ ನಿನ್ನ ಕ್ಷಣದಾಗ ಹೊಡೆದು ಬಿಡ್ತಾವ, ನಿನಗೆ ಭಯ ಇಲ್ಲೇನಂದವ. ನನಗೆ ಭಯ ಇಲ್ಲ. ಯಾಕ? ನಾ ಎಲ್ಲ ವ್ಯವಸ್ಥೆ ಮಾಡಿ ನಂದವ. ಹೆಂಗಾತ ರಾಜ್ಯಭಾರ ಮಾಡ್ತಾ ಅಲ್ಲಿ ಮೃತ್ಯು ಕೂಪದಲ್ಲಿ ಆ ಮೃತ್ಯುವನ್ನ ಓಡಿಸಿ ಹೆಂಗಲ್ಲೊಂದು ಅರಮನೆ ತಯಾರು ಮಾಡಿಬಿಟ್ಟಿದ್ದಲ್ಲ, ಹಂಗ ನಾವು ಈ ಜೀವನ ಸಾಗಿಸ್ಕೋತೆ ನಾವು ಮುಂದಿನ ದಾರಿಯನ್ನು ನೋಡ್ಬೇಕಾಗ್ಯದ, ಪರಲೋಕದ ದಾರಿಯನ್ನು ನೋಡ್ಬೇಕಾಗ್ಯದ, ಮೃತ್ಯುವನ್ನು ಗೆಲ್ಲಬೇಕಾಗ್ಯದ, ಪರಮ ಶಾಂತಿಯನ್ನು ಮುಟ್ಟಬೇಕಾಗ್ಯದ, ಮುಕ್ತಿಧಾಮವನ್ನು ಸೇರಬೇಕಾಗ್ಯದ. ಅದರ ತಯಾರಿ ಮಾಡ್ಕೋಬೇಕಲ್ಲ. ಹೆಂಗವ ಆ ಮೃತ್ಯು ಕೂಪದಲ್ಲಿ ಒಂದು ಅರಮನೆ ನಿರ್ಮಾಣ ಮಾಡಿದ್ದಲ್ಲ, ಹಂಗ ಈ ನಾವು ಮೃತ್ಯು ಕೂಪದಲ್ಲಿ ಈ ಭವಸಾಗರನ ದಾಡ್ತಾ ಮುಕ್ತಿಪುರದಲ್ಲಿ ಒಂದು ಅರಮನೆ ಅಂತ ಮಾಡ್ಕೊಳಕ್ಕಾಗ್ಯದ, ಅರಮನೆ ತಯಾರು ಮಾಡ್ಬೇಕಾಗ್ಯದ. ಅವಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇಲ್ಲಾದ್ರೆ ಮತ್ತೆ ಸಾವು, ಮತ್ತೆ ಹುಟ್ಟು, ಮತ್ತೆ ಸಾವು, ಮತ್ತೆ ಹುಟ್ಟು. ಈ ಭವಸಾಗರ ದಾಟ್ಲಕ್ಕಾಗೋದಿಲ್ಲ. ಪರಮಾತ್ಮ ಕೊಟ್ಟಿದ್ದಾನೆ ಈ ನರಜನ್ಮವೆಂಬ ವರನೌಕೆ ದೊರೆತಿರಲು ಪರಿಭವ ಸಾಗರವ ಪಾರಾಗೋ ಮನುಜ ಅಂತ ಬರೀತಾರೆ. ಅದಕ್ಕಾಗಿ ಅಪರೂಪವಾದಂತಹ ಮನುಷ್ಯ ಜನ್ಮವನ್ನು ಒಂದಿಷ್ಟು ನಾವುಗಳು ಸಾರ್ಥಕ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಒಂದೇ ಒಂದು ದಾರಿ, ಅದು ಒಂದೇ ಒಂದು ಮಾರ್ಗ, ಅದು ಪಾರಮಾರ್ಥ ಮಾರ್ಗ, ಅದು ಸತ್ಯದ ಮಾರ್ಗ, ಅದು ಭಗವಂತನ ಮಾರ್ಗ, ಅದು ದೇವಯಾತ್ರೆ, ಅದುವೇ ಸತ್ಸಂಗ ಮಾರ್ಗ. ಇದನ್ನು ನಾವು ಆಶ್ರಯಿಸಿ ಗುರುಮುಖೇನ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಂಡು ಗುರುಗಳ ಮಾತು, ಸಂತರ ಮಾತುಗಳನ್ನು ಸದಾವಕಾಲ ನಮ್ಮ ಅಂತರಂಗದಲ್ಲಿಷ್ಟು ಆರಾಧನೆ ಮಾಡಿ ಅವರು ತೋರಿದಂಥ ದಾರಿದಲ್ಲಿ ಸಾಗದಕ್ಕರೆ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಮಹಾತ್ಮರ ಮಾತು ಮರೆತೇವೋ ಅಂತಂದ್ರೆ ಏನಾಗ್ತದೆ? ಮಹಾತ್ಮರ ಮಾತು ಮರೆತೇವೋ ಅಂತಂದ್ರೆ ನಮ್ಮ ಜೀವನದ ಬಂಡಿ ಸಾಗೋದಿಲ್ಲ. ಅದಕ್ಕೆ ಒಬ್ಬರು ಶರಣರೊಂದು ವಚನ ಬರೀತಾರೆ, ಕಡಿಗೇಲಿಲ್ಲದ ಬಂಡಿ ಹೊಡೆಗಡಿಗೆ ಮಾಂಬುದೆ, ಕಡಿಗೇಲು ಬಂಡಿಗಾಧಾರ, ಕಡು ದರ್ಪ ಮದವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಣನವೇ ಕಡಿಗೇಲು ಕಾಣ. ರಾಮನಾಥ ಎಂಥ ಮಾತು ಜೇಡರ ದಾಸಿಮಯ್ಯನವರದು. ಒಂದು ಮಾತು ಸಾಕು, ನಾವು ಮಹಾತ್ಮರ ಮಾತುಗಳನ್ನು ನಮ್ಮ ಜೀವನಕ್ಕೆ ಹೆಂಗೆ ಬಳಸ್ಕೋಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತದೆ. ನಮಗೆಲ್ಲ ಗೊತ್ತಿರ್ತದೆ ಬಂಡಿ ಆ ಬಂಡಿ ಸುರಕ್ಷಿತ ಜಾಗ ಮುಟ್ಟಬೇಕು ಅಂದ್ರೆ ಅದಕ್ಕೆ ಕೀಲಬೇಕಾಗ್ತದೆ. ಒಬ್ಬ ಶ್ರೀಮಂತ ಒಬ್ಬ ಬಡಿಗನ ಹತ್ರ ಹೋಗಿದ್ದ. ಅಂತ ಹೇಳ್ದ, ನೋಡು ಒಂದು ಬಂಡಿ ತಯಾರಾಗಬೇಕು, ಮಸ್ತ್ ಬಂಡಿ ತಯಾರಾಗಬೇಕು, 10 ಊರೊಳಗೆ ಅಂತ ಬಂಡಿ ಯಾರ್ದು ಇರಬಾರ್ದು ಅಂತ ಹೇಳ್ದ. ಆತ ಬಡಿಗ ಹೇಳ್ದ, ಸೌಕಾರ ತಯಾರಾಗ್ತದ, ಅದಕ್ಕೆ ಭಾಳ ಖರ್ಚಾಗ್ತದೆ, 5 ಲಕ್ಷ ಖರ್ಚಾಗ್ತದೆ ಅಂತ ಅಂದ. 5 ಅಲ್ಲ, ಇನ್ನೂ 50 ಹೆಚ್ಚಿಗೋಲಿ, ಬಂಡಿ ಭಾರಿ ಆಗಬೇಕು. 6 ತಿಂಗಳು ಟೈಮ್ ತೊಗೊಂಡು ಬಂಡಿ ತಯಾರು ಮಾಡ್ದ. ಅದು ಬಂಡಿ ಆಗಿರ್ಲಿಲ್ಲ, ಅದೊಂದು ತೇರಾಗಿತ್ತು. 5 ಲಕ್ಷದ ಬಂಡಿ. ಆ ಬಂಡಿಗೆ ಎಂತ ತರಬೇಕು? ಆನಿ ಅಂತ 2 ಎತ್ತ ತಂದ 4 ಲಕ್ಷ ಕೊಟ್ಟು. ಆ ಸೌಕಾರ ಸಾಮಾನ್ಯ ಇರಲ್ಲ, ಜಟ್ಟಿದ್ದ ಪೈಲ್ವಾನ. 5 ಲಕ್ಷದ ಬಂಡಿ, 4 ಲಕ್ಷದ ಆನಿ ಅಂತ ಎತ್ತ, ಜಟ್ಟಿ ಪೈಲ್ವಾನ ಶ್ರೀಮಂತ ಬಂಡಿ ಮ್ಯಾಗ ನಿತ್ತ. ಸುಮ್ಮನೆ ಹಿಂಗೆ ಎತ್ತಿಕ್ಕ ಹೆಚ್ಚಿದ್ರೆ ಎತ್ತು ಓಡಕ್ ಚಾಲು ಮಾಡೋದು. 100 ಮೀಟರ್ ಹೋಗೋದ್ರೊಳಗ 5 ಲಕ್ಷದ ಬಂಡಿ ಒಗ್ಗಲಾಗಿ ಬಿದ್ದಿತ್ತು. 5 ಲಕ್ಷದ ಬಂಡಿ, 4 ಲಕ್ಷದ ಎತ್ತ, ಜಟ್ಟಿ ಪೈಲ್ವಾನ ಶ್ರೀಮಂತ, ಇಟ್ಟೆಲ್ಲ ಇದ್ರೂ ಕೂಡ ಆ ಗಾಡಿ ಸುರಕ್ಷಿತ ಜಾಗ ಮುಟ್ಲಿಲ್ಲ. ಯಾಕೆ ಮುಟ್ಟಿಲ್ಲ? 5 ಲಕ್ಷದ ಬಂಡಿಗೆ 50 ರೂಪಾಯಿ ಕೀಲ್ ಹಾಕಿಲ್ಲ. ಯಾವ ರೀತಿ ಬಂಡಿಗೆ ಕೀಲ್ ಹಾಕ್ಲಾರ್ದೆ ಹೊಡೆದ್ರೆ ಬಂಡಿ ಒಗ್ಗಾಲಾಗಿ ಮುರಿದು ಬಿತ್ತೋ, ತನ್ನ ಗುರಿಯನ್ನು ಮುಟ್ಟದಲೋ, ಹಂಗ ನಮ್ಮ ಬದುಕಂತ ಬಂಡಿಗೆ ಮಹಾತ್ಮರ ಮಾತಂತಕ್ಕಂಥ ಕೀಲ್ ಹಾಕ್ಲಿಲ್ಲ ಅಂದ್ರ ಒಗ್ಗಾಲೆ ಆಗಿಬಿಡ್ತದೆ. ನಾವು ಸುಖಪುರವನ್ನು ಮುಟ್ಟಬೇಕು, ಮುಕ್ತಿಪುರವನ್ನು ಮುಟ್ಟಬೇಕು, ಆನಂದಪುರವನ್ನು ಮುಟ್ಟಬೇಕು ಅಂತಂದ್ರೆ ಮಹಾತ್ಮರ ಮಾತು
ನಮ್ಮ ಬದುಕಿಗೆ ಕೀಲ ಅಂತ ಹಾಕದೇವು ಅಂತಂದ್ರೆ ಸುಖಪುರವನ್ನ ಆನಂದಪುರವನ್ನ ಮುಟ್ಲಕ್ಕೆ ಸಾಧ್ಯ ಆಗ್ತದ. ಆ ರೀತಿಯಾಗಿ ನಾವುಗಳ ನಮ್ಮ ಬದುಕಿಗೆ ಮಹಾತ್ಮರ ಮಾತು, ಗುರುವಿನ ಮಾತು, ಸಂತರ ಮಾತುಗಳನ್ನ ಕೀಲಾಕಿ ಹೊಡೆದುಕೊಂಡು ಮುಕ್ತಿಪುರವನ್ನ, ಸುಖಪುರವನ್ನ ಮುಟ್ಟೋಣಂತ ಅಂತ ಶಕ್ತಿ ಸದ್ಗುರು ಪರಮಾತ್ಮ ನಮಗೆ ನಿಮಗೆಲ್ಲರಿಗೆ ಕೊಡ್ಲಿ ಅಂತ ಹೇಳಿ ಭಗವಂತನಲ್ಲಿ, ಸದ್ಗುರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮೆರಡು ಮಾತುಗಳನ್ನು ಗುರುಚರಣಕ್ಕೆ ಅರ್ಪಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಹರಿ ಓಂ ತತ್ಸತ್.